ಶಿವಶಂಕರಪ್ಪನವರು ಒಂದು ಆಪಾದನೆ ಮಾಡಿದ್ದಾರೆ ನನಗೆ. ಇವತ್ತು ಹಿರಿಯರಂತ ಯಡಿಯೂರಪ್ಪನವ್ರನ್ನ ಅವರು ಬೈದಿದ್ದಾರೆ ಅಥವಾ ಅವ್ರನ್ನ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಅಂತ. ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ವಾಟ್ಸಪ್ ತೆಗೆದು ನೋಡ್ರಿ, ಎಲ್ಲವೂ ಕೂಡ ನಾನು ಯಡಿಯೂರಪ್ಪನ ಹೆಸರು ಹೇಳಿಲ್ಲ, ವಿಜಯೇಂದ್ರನ ಹೆಸರು ಹೇಳಿಲ್ಲ, ದಾವಣಗೆರೆ ಜಿಲ್ಲೆ ಯಾರ ಹೆಸರು ಹೇಳಿಲ್ಲ. ರಾಜ್ಯದಲ್ಲಿ ಕೆಲವು ನಾಯಕರು ಮತ್ತು ಜಿಲ್ಲೆ ಒಳಗೆ ಕೆಲವು ನಾಯಕರಿಂದ ನಾವು ಸೋಲನ್ನು ಕಂಡಿವಿ ಅಂತ ಹೇಳಿದ್ದು ಸತ್ಯ, ಅದೇನು ಸತ್ಯ, ಎರಡನೇ ಮಾತೇ ಇಲ್ಲ. ಯಡಿಯೂರಪ್ಪನವರು ರಾಜ್ಯ ನಾಯಕರಲ್ಲ. ಶಿವಶಂಕರಪ್ಪರೇ, ನೀವೇನು ಅಖಿಲ ಭಾರತ ರಾಷ್ಟ್ರ ಮಹಾವೀರ ಸೇವಾ ಅಧ್ಯಕ್ಷ ಇದ್ರು, ಹಂಗೆ ಸನ್ಮಾನ್ಯ ಯಡಿಯೂರಪ್ಪನವರು ಈಗ ರಾಷ್ಟ್ರದ ನಾಯಕರು, ಜಿಲ್ಲೆ ನಾಯಕರಲ್ಲ. ಅದನ್ನು ತಿಳ್ಕೊಂಡಿರ್ಬೋದು ನೀವು. ಇವತ್ತು ಇದ್ರ ಜೊತೆಗೆ ಈ ಕೊಂಡಿ ಮಂಚನ ಕೆಲಸ ಮಾಡ್ತಾರೋ ಹೆಂಗಂದ್ರೆ, ಹಿಂದೆ ಅವತ್ತು ನಮ್ಮ ಮಾಡಾಳಿತ ಪಕ್ಷದವರಿಗೆ ಲೋಕಾಯುಕ್ತ ಟ್ರ್ಯಾಪ್ ಆಯಿತು. ಟ್ರ್ಯಾಪ್ ಆದಾಗ ಆ ಟ್ರ್ಯಾಪು ನನಗೂ ಗಂಗೆ ಸತ್ವ ಆಗಲು ಭದ್ರಿ ಸತ್ವ ಆಗಲು ಕೂಡ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತೂ ಇಲ್ಲ. ಇದನ್ನ ಪ್ರಶ್ನೆ ಹೇಳ್ಬಿಟ್ರು, ಸಿದ್ದೇಶಪ್ಪ ಇಳಿಸ್ತೇನೆ ಅಂತೇಳಿ. ಚನ್ನಗಿರಿ ಎಲ್ಲ ಕಡೆನೂ ಕೂಡ ಸಿದ್ದೇಶಣ್ಣ ಟ್ರ್ಯಾಪ್ ಮಾಡಿಸ್ತೇನೆ, ಇರ್ಪಣ್ಣ ಮಕ್ಕಳು ಅಂತೇಳಿ ಈ ರೀತಿಯಾಗಿ ಅಪಪ್ರಚಾರ ಮಾಡಿ ಅದೊಂದು ಕೊಂಡಿ ಬಂಚಣೆ ಕೆಲಸ ಮಾಡಿದ್ರು. ಈಗ ಯಡಿಯೂರಪ್ಪನ ಹೆಸರು ಹೇಳಿಲ್ಲ ನಾನು. ಯಡಿಯೂರಪ್ಪನ ಹಿರಿಯರು ಅವರಿಗೆ ಈ ರೀತಿ ಅನುಭವದ ಸಿದ್ದೇಶ ಎಷ್ಟು ದಿವಾಕಿದೆ, ಎಷ್ಟು ಇದೆ ಅಂತ ಹೇಳ್ತಾರೆ. ನಾನು ಹಿರಿಯರಿಗೆ ಯಾವಾಗಲೂ ಕೂಡ ಗೌರವ ಕೊಟ್ಟು ಬಂದಿನಿ. ನಮ್ಮ ತಂದೆ ತಾಯಿ ನಮಗೆ ಸಂಸ್ಕಾರದಿಂದ ಬೆಳೆಸಿದ್ದಾರೆ. ನೀವು ಯೋಚನೆ ಮಾಡಬೇಕು. ಇದೇ ಯಡಿಯೂರಪ್ಪನ ಮಗನಿಗೆ ಅವರು ಜೈಲಿಗೆ ಹೋಗ್ತಾರೆ ಅಂತ ನೀವು ಹೇಳಿದ್ರಿ. ಅವ್ರದ್ದು ಬಹಳ ಚೆನ್ನಾಗಿತ್ತು ನೀವು ಹೇಳಿದ್ದು. ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ. ಎರಡನೇದು, ನಿಮ್ಮ ಮನೆಗೆ ಈಗಿನ ಭಾರಿ ಸಚಿವರಾದಂಥ ನಮ್ಮ MP ಪಾಟೀಲ್ರು ನಿಮ್ಮ ಮನೆಗೆ ಬಂದಿದ್ರು, ನೀವೇ ಇನ್ವೈಟ್ ಮಾಡಿದ್ರಿ. ಅವರು ಯಾವ ರೀತಿಯಾಗಿ ಬೈದು ಕಳಿಸಿದ ಹೊರಗೆ ಅನ್ನೋದನ್ನ ಪತ್ರಿಕೆ ಒಳಗೆ TV ಒಳಗೆ ಬಂದಿದೆ. ಮೊದಲು ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ನೀವು ಕಲ್ತ್ಕೊಂಡ್ರಿ, ನಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ಸಂಸ್ಕಾರದ ಜನ, ಸಂಸ್ಕಾರ ಬಿಟ್ಟಿಲ್ಲ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೂ ಇವತ್ತು ಸೋತಿರ್ಬೋದು, ಸೋತ ಮೇಲೆ ಗೆಲ್ಲಬಹುದು. ಅದಕ್ಕೆ ಯಾವುದು ಕೂಡ ದ್ವಿತೀಕರಣವಿಲ್ಲ. ಯಾವುದೇ ಥರವಾದಂಥ ನಾವು ಅದ್ರ ಬಗ್ಗೆ ಮನಸ್ಸಲ್ಲೂ ಕೂಡ ಇಟ್ಕೊಂಡಿಲ್ಲ. ನಾವು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ಬೇಕಾದ್ರೂ ಕೂಡ ಹೇಳಿದ್ರೆ, ವಾರದಾಗ 2-3 ದಿವಸ ದಾವಣಗೆರೆಗೆ ಇರ್ತೀನಿ, ಬರ್ರಿ, ನಿಮ್ಮ ಏನೇ ಕೆಲಸ ಇದ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನಾಳೆನೂ ಕೂಡ ನಾನು ದಾವಣಗೆರೆಗೆ ಇರ್ತೀನಿ. ಹಿಂಗೆ ವಾರಕ್ಕೆ 2 ದಿವಸ ಇರ್ತೀನಿ. ನಿನ್ನೆನೂ ಕೂಡ ಇದ್ದೆ. ಯಾವುದೇ ಏನೇ ಇದ್ರು ಬರ್ರಿ, ನನ್ನ ಕೈಯಲ್ಲಿ ಯಾರಿಗೆ ಹೇಳಬೇಕು ಹೇಳ್ತೀನಿ. ಆದ್ರೆ ಆಗ್ಬೋದು, ಇವರಿಲ್ಲ ಆಗೋದು ಹೆಚ್ಚುವಾಗ ಆಗದ್ರೆ ಒಂದು 25 ಪೈಸೆ ಅದನ್ನು ಖಂಡಿತವಾಗಿ ಕೂಡ ಮಾಡ್ತೀನಿ. ನೀವೆಲ್ಲರೂ ಕೂಡ ನನಗೆ 4 ಬಾರಿ ಚುನಾವಣೆಗೆ ಗೆಲ್ಲಿಸಿದ್ದೀರ. ನನ್ನ ಶ್ರೀಮತಿಗೆ 6 ಲಕ್ಷ ಜನ ಓಟ್ ಕೊಟ್ಟಿದ್ದೀರ. ಅದನ್ನು ಜೀವನ ಮರೆಯೋಕ್ಕಾಗಲ್ಲ. 1-2 ಓಟ್ ಕೊಟ್ಟಿಲ್ಲ, 6,10,000 ಓಟ್ ಕೊಟ್ಟಿದ್ದೀರ. ನಮಗೆ ಅವ್ರಿಗೆ ಭಾಳ ವ್ಯತ್ಯಾಸ ಇಲ್ಲ. ಅವರು ಯಾವ ರೀತಿ ಗೆದ್ದರು, ಏನು ಮಾಡಿದ್ರು ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ. ಅದರಿಂದ ಅವರಿಗೆ ಗೊತ್ತಿದೆ ಯಾರ್ಯಾರು ನಾನು ಕೆಲಸ ಮಾಡಿರಲಿಲ್ಲ ಅಂತ ಅವ್ರ ಮನಸ್ಸಾಕ್ಷಿ ಅವರಿಗೆ ಗೊತ್ತಿದೆ. ಅದನ್ನು ಏನು ಬಹಿರಂಗ ಪಡಿಸೋಂಥ ಅವಶ್ಯಕತೆ ಇಲ್ಲ. ಇದು ರಾಷ್ಟ್ರ ಮಟ್ಟಕ್ಕೂ ಕೂಡ ಗೊತ್ತಿದೆ. ಅದರಿಂದ ಶಿವಶಂಕರಪ್ಪನವರೇ, ಹಗುರವಾಗಿ ಮಾತಾಡಬೇಡ್ರಿ. ನಾನು ಕೂಡ ಒಬ್ಬ 73 ವರ್ಷದವನು, ನಿಮಗೆ 93 ಇರ್ಬೋದು, 20 ವರ್ಷ ಡಿಫರೆನ್ಸು. ಅದು ನನಗೂ ಕೂಡ ಒಂದು ಗೌರವ ಇದೆ. ನಾನು ಕೂಡ ಗೌರವದಿಂದ ನಡ್ಕೊಳ್ಳೋಂಥ ವ್ಯಕ್ತಿ. ಭೀಮಸಂದ್ ಏನು ತಂದೆ ಅಂತ ಕೇಳ್ತಾರೆ, ಇವೆಲ್ಲ ಹುಡುಗಾಟಿಕೆ ಮಾತು. ಅವ್ರು ಯಾವುದೋ ಶಾಮೂಲದ ಏನು ತಂದ ಅಂತ ಅವ್ರು ತಿಳ್ಕೋಬೇಕು. ಈ ರೀತಿ ಎಲ್ಲ ಮಾತಾಡೋದು ಶೋಭೆ ತರದಲ್ಲ ಅಂತ ಇನ್ನೊಂದು ಸಾರಿ ನಾನು ಅವ್ರ ಬಗ್ಗೆ ಪತ್ರಿಕಾ ಮೂಲಕ ಆಗ್ರಹಿಸಿ